ನೋಡಿ, ಈ ದಂಧೆಯಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತು ಅಂತಾರಲ್ಲ. ಯಾರು ಭಾಗಿಯಾಗಿದ್ದವರು ಅಂತಂದ್ರೆ ಕೆ ಎಮ್ ಎಫ್ ಡಿಸ್ಟ್ರಿಬ್ಯೂಟರೇ ಶಾಮೀಲಾಗಿರೋದು ಈ ದಂಧೆನಲ್ಲಿ. ಕೆ ಎಮ್ ಎಫ್ ಡಿಸ್ಟ್ರಿಬ್ಯೂಟರ್ ಮಹೇಂದ್ರ, ಅವನ ಪುತ್ರ ದೀಪಕ್ ಅಂತ, ಅವರಿಬ್ಬರು ಕೂಡ ಭಾಗಿಯಾಗಿದ್ದಾರೆ. ಪಾಮ್ ಆಯಿಲ್ ಮತ್ತೆ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡ್ತಾ ಇದ್ರಂತೆ ತುಪ್ಪಕ್ಕೆ. ತಮಿಳುನಾಡಿನಿಂದ ಸಪ್ಲೈ ಆಗ್ತಾ ಇತ್ತು. ಯಾರೋ ಅಭಿ ಮತ್ತು ಅರಸು ಅನ್ನೋರು ತಮಿಳುನಾಡಿನಿಂದ ಬೆಂಗಳೂರಿಗೆ ಕಳಿಸ್ತಾ ಇದ್ರು. ಹಾಗಾಗಿ ಈಗ ನಕಲಿ ತುಪ್ಪ ಸರಬರಾಜು ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ಸಿಸಿಬಿ ಅವರು ಬಂಧಿಸಿದ್ದಾರೆ. ಅದಕ್ಕೆ ನಾ ಹೇಳಿದ್ದು ಆಗ್ಲೇನೆ, ನಿಮಗೆ ಆ ಲೋಗೋ, ಆ ಸ್ಟಿಕ್ಕರು, ಮಗದೊಂದು ಎಲ್ಲ ಸಿಗಬೇಕು ಅಂತಂದ್ರೆ ಯಾರೋ KMF ನವರೇ ಇರಬೇಕು ಅಂತ ಮೊದಲೇ ಅನುಮಾನ ಬರುತ್ತೆ. ಅದು ನಿಜ ಆಗಿದೆ. ಡಿಸ್ಟ್ರಿಬ್ಯೂಟರೇ ಶಾಮೀಲಾಗಿದ್ದಾನೆ, ಮಹೇಂದ್ರ ಅಂತಕ್ಕಂಥ ವ್ಯಕ್ತಿ. ಇದು ಹೆಂಗೆ ಕಲಬೆರಕೆ ಅನ್ನೋದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಪೊಲೀಸ್ ಕಮಿಷನರು. ಶುದ್ಧ ತುಪ್ಪಕ್ಕೆ ಅರ್ಧ ತೆಗೆದುಬಿಡೋದು, ಶುದ್ಧ ತುಪ್ಪವನ್ನು, ಅದಕ್ಕೆ ಪಾಮ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆಯನ್ನು ಬೆರೆಸೋದು. ಅರ್ಧ ತೆಗೆದ್ರು ಅಂತಂದರೆ ನಿಮಗೆ ಅರ್ಧಕ್ಕರ್ಧ ತುಪ್ಪ ಉಳಿತು ಅಂತ ಅರ್ಥ. ಇನ್ನರ್ಧ ಕಡಿಮೆ ಬೆಲೆಯ ಎಣ್ಣೆಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಕ್ಕಂಥ ದಂಧೆ ಇದು. ಇತ್ತೀಚೆಗಷ್ಟೇ KMF ಅವರು ತುಪ್ಪದ ಬೆಲೆ ಕೂಡ ಒಂದು 90 ರೂಪಾಯಿ ಜಾಸ್ತಿ ಮಾಡ್ಕೊಂಡಿದ್ರು. ಆದರೂ ತಗೋತಾ ಇದ್ರು ಜನ. ಯಾಕೆ ಅಂತಂದರೆ ಅಷ್ಟು ಶುದ್ಧವಾಗಿರುತ್ತೆ, ಪ್ಯೂರ್ ಘೀ ಅಂತನ್ಬಿಟ್ಟು. ಆದರೆ ಇಲ್ಲಿ ನೋಡಿದ್ರೆ ನಾವು ತಗೋತಾ ಇದ್ದು ನಂದಿನಿ ಪಾರ್ಲರ್ನಲ್ಲಿ ಸಿಗ್ತಾ ಇತ್ತಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇವಾಗ ಯಾವುದೋ ಅಂಗಡಿಗೆ ಹೋಗ್ಬಿಟ್ಟು ಕಲಬೆರಕೆ ತುಪ್ಪ ತಗೊಳ್ಳೋದಕ್ಕೂ ನಂದಿನಿ ಪಾರ್ಲರ್ಗೆ ಹೋಗ್ಬಿಟ್ಟು ಕಲಬೆರಕೆ ತುಪ್ಪ ತಗೊಳ್ಳೋದಕ್ಕೂ ವ್ಯತ್ಯಾಸ ಇರುತ್ತೆ. ಪಾರ್ಲರ್ಗೆ ಸಪ್ಲೈ ಮಾಡೋದು ಡೈರೆಕ್ಟಾಗಿ KMF ಅವರು. ಅಲ್ಲಿಗೆ ನಿಮಗೆ ನಕಲಿ ತುಪ್ಪ ಬರ್ತಾ ಇತ್ತು ಅಂತಂದರೆ ಇದೊಂದು ದೊಡ್ಡ ದಂಧೆ, ದೊಡ್ಡ ಜಾಲ ಅಂತ ಅನಿಸ್ತಾ ಇದೆ. ಖಂಡಿತವಾಗಿಯೂ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ನಕಲಿ ನಂದಿನಿ ಅಂದ್ರೆ ನಂದಿನಿ ಮೇಲಿರುವಂಥ ನಂಬಿಕೆಯನ್ನ ನಕಲಿಯನ್ನ ಮಾಡಿಕೊಂಡು ಈ ರೀತಿಯಲ್ಲಿ ದುರ್ಬಳಕೆಯನ್ನ ಅಲ್ಲಿಯ ಡಿಸ್ಟ್ರಿಬ್ಯೂಟರ್ ಒಬ್ಬ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಇಡೀ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತು KMFನ ವಿಜಿಲೆನ್ಸ್ ಆಫೀಸರ್ಗಳ ಮಾಹಿತಿಗಳ ಪ್ರಕಾರ ಡಿಸ್ಟ್ರಿಬ್ಯೂಟರ್ ಮಹೇಂದ್ರ ಏನಿದ್ದಾನೆ, ಮಹೇಂದ್ರ ಇದೆಲ್ಲ ಕೃತ್ಯಕ್ಕೂ ಏನು ಪ್ರಮುಖವಾದ ಪಾತ್ರಧಾರಿ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದ್ರೆ ಈಗ ಅಸಲಿ ನಂದಿನಿ ಏನಿತ್ತು, ಅಸಲಿ ನಂದಿನಿ ತುಪ್ಪವನ್ನು ತೆಗೆದುಕೊಂಡು ಅದನ್ನ ಓಪನ್ ಮಾಡುವಂಥದ್ದು, ಓಪನ್ ಮಾಡಿದ ಬಳಿಕ ಅದಕ್ಕೆ ಅರ್ಧ, ಅಂದ್ರೆ ಈಗ 1 ಲೀಟರ್ ನಂದಿನಿ ಅಸಲಿ ತುಪ್ಪ ತೆಗೆದುಕೊಂಡ್ರೆ ಅದಕ್ಕೆ ಅರ್ಧದಷ್ಟು ಕೊಬ್ಬರಿ ಎಣ್ಣೆ ಮತ್ತು ಫಾರ್ಮ್ ಆಯಿಲ್ ಎರಡನ್ನೂ ಕೂಡ ಮಿಕ್ಸನ್ನ ಮಾಡ್ತಿರ್ತಾರೆ. ಮಿಕ್ಸನ್ನ ಮಾಡಿ ಆ ಬಾಕ್ಸ್ಗಳೇನಿತ್ತು ಆ ಬಾಕ್ಸ್ಗಳನ್ನು ಮತ್ತೆ ಅದೇ ರೀತಿಯಲ್ಲಿ ರೀಫಿಲ್ ಅನ್ನ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಆಗ್ತಿದ್ರು. ಅಂದ್ರೆ ನಾವೀಗ 1 ಲೀಟರ್ನ ತುಪ್ಪವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಬರೋಬ್ಬರಿ ಅರ್ಧ ಲೀಟರ್ ಅಷ್ಟು ಕೊಬ್ಬರಿ ಎಣ್ಣೆ ಮತ್ತು ಫಾರ್ಮ್ ಆಯಿಲ್ ಅನ್ನ ಕಲಬೆರಕೆ ಮಾಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅರವಿಂದ, ನಾವು ಇದುವರೆಗೂ ಕೂಡ ಕೇಳ್ತಾ ಇದ್ವಿ, ಅದು ತಿರುಪತಿಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ರೀತಿಯಲ್ಲಿ ನಕಲಿ ನಂದಿನಿ ತುಪ್ಪವನ್ನು ಮಾರಾಟ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಸಾಗಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದರೆ ಈಗ ಬೆಂಗಳೂರಿನಲ್ಲೇ ಆ ರೀತಿಯ ದಂಧೆ ಹುಟ್ಟುಕೊಳ್ತಾ ಇರೋಂಥದ್ದು, ಆ ರೀತಿಯ ದಂಧೆ ಹುಟ್ಕೊಳ್ಳೋದ್ರ ಜೊತೆಗೆ ನಂದಿನಿಯ ಬೂತ್ಗಳೇನಿರುತ್ತೆ, ಪಾರ್ಲರ್ಗಳೇನಿತ್ತು, ಪಾರ್ಲರ್ ಒಳಗಡೆನೇ ಈ ನಕಲಿ ತುಪ್ಪ ಮಾರಾಟ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಆತಂಕ ಮತ್ತು ಆಶ್ಚರ್ಯಕರ ವಿಚಾರ ಆಗಿರುವಂಥದ್ದು. ಸದ್ಯಕ್ಕೆ ಈಗ ಆರೋಪಿಗಳನ್ನು ಬಂಧನಕ್ಕೊಳಪಡಿಸಿದ್ದಾರೆ. ಇದು ಪ್ರಾಥಮಿಕ ಹಂತದಲ್ಲಿ. ಜೊತೆಗೆ ಇದರ ಜೊತೆಯಲ್ಲಿ ಕೈ ಜೋಡಿಸಿದಂಥ ಬೇರೆ ಬೇರೆ ಆರೋಪಿಗಳೇನಿದ್ದಾರೆ ಅವರನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕೆಂದರೆ ಫಾರ್ಮ್ ಆಯಿಲ್ ಇರ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಇರ್ಬೋದು, ಅದನ್ನು ತಮಿಳುನಾಡಿನಿಂದ ತರಿಸ್ಕೊಳ್ಳಾಗ್ತಾ ಇತ್ತು. ತರಿಸ್ಕೊಂಡು ಅದನ್ನು ಒಂದು ಮನೆಯಲ್ಲಿ ಇಟ್ಟು ಅಲ್ಲಿ ಸಂಗ್ರಹವನ್ನು ಮಾಡಿ ಅದರಿಂದ ಕಲಬೆರಕೆಯನ್ನು ಮಾಡಿ ಅದು ಮತ್ತೆ ಮಾರ್ಕೆಟಿಗೆ ಬಿಡುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇತ್ತು. ಯಾಕೆಂದರೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಅಂದ ಸಂದರ್ಭದಲ್ಲಿ ಆ ಡಿಸ್ಟ್ರಿಬ್ಯೂಟರ್ ಸಾಕಷ್ಟು ಕಡೆಯಲ್ಲಿ ಈ ರೀತಿಯಲ್ಲಿ ಮಾರಾಟವನ್ನು ಮಾಡಿರ್ತಾನೆ. ಮಾರಾಟವನ್ನು ಮಾಡಿ ಅದನ್ನು ಕೊಂಡ್ಕೊಂಡಂಥವರು ಸಾಮಾನ್ಯವಾಗಿ ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಇದನ್ನ, ಅಂದ್ರೆ ಸರಿಸುಮಾರು 8,000 ಲೀಟರ್ ಅಷ್ಟು ಈಗ ಸಿಕ್ಕಿದೆ ಪೊಲೀಸರ ಕೈಗೆ. ಅಂದ್ರೆ 2 ವರ್ಷದಿಂದ ಕೂಡ ಈತ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅಂದ್ರೆ ಲಕ್ಷಾಂತರ ಲೀಟರ್ ಈ ರೀತಿಯಲ್ಲಿ ಅವ್ಯವಹಾರವನ್ನ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಕ್ಕಿದೆ. ಪೊಲೀಸರೀಗ ತನಿಖೆನ ಮುಂದುವರಿಸ್ತಾ ಇದ್ದಾರೆ ಮತ್ತು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮುರಳಿ, ಧನ್ಯವಾದ. 2 ವರ್ಷದಿಂದ ಬೆಂಗಳೂರಿಗೆ ಇದು ಸಪ್ಲೈ ಆಗ್ತಾ ಇದೆ ಅಂತಂದರೆ ನೋ ಡೌಟ್ ನಾವು ಶುದ್ಧತೆಯ ಪ್ರತೀಕ ಅಂತ ತಿಂದಿರ್ತಕ್ಕಂಥ ನಂದಿನಿ ಕಲಬೆರಕೆ. ಈಗೇನೋ ಪುಣ್ಯಕ್ಕೆ ಈಗ ಆ ಇಡೀ ಟೀಮನ್ನು ಅರೆಸ್ಟ್ ಮಾಡಿದ್ದಾರೆ ಮತ್ತು ಆ ಪ್ರಾಡಕ್ಟನ್ನು ಸೀಸ್ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಾನು ಆಗಲೇ ಹೇಳಿದಂಥ KMF ಡಿಸ್ಟ್ರಿಬ್ಯೂಟರ್ಗಳೇ ಶಾಮೀಲಾದರೆ ನಿಮಗೆ ಎಲ್ಲಿ ಪ್ರಾಮಾಣಿಕವಾದಂತಹ ಶುದ್ಧ ತುಪ್ಪ ಎಲ್ಲಿ ಸಿಗುತ್ತೆ?